ಅಫಜಲ್ಪುರದ ಶಾಸಕರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಒತ್ತಡವನ್ನು ಹೇರಿ ಅಫಜಲ್ಪುರ ಅಭಿವೃದ್ಧಿಗೆ ಪೂರಕವಾದಂಥ ಒಂದು ಕೈಗಾರಿಕಾ ಏರಿಯಾವನ್ನು, ಒಂದು ಕೈಗಾರಿಕಾ ಪ್ರದೇಶವನ್ನು ಮಾಡಬೇಕು ಅಂಥೇಳಿ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಅಫಜಲ್ಪುರ ಮತಕ್ಷೇತ್ರದಲ್ಲಿ ಇನ್ನೂ ಕೂಡ ಹೆಚ್ಚು ಕೈಗಾರಿಕೆಗಳನ್ನು ಬರಬೇಕು, ಉದ್ಯೋಗ ವ್ಯಾಪಾರಗಳನ್ನು ಬೆಳಿಬೇಕು ಅಂಥೇಳಿ ನಾನು ಸರ್ಕಾರ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕು ಅಂಥೇಳಿ ಆಗ್ರಹಿಸ್ತಾ ಇದ್ದೇನೆ. ಅದರ ಜೊತೆಗೆ ಸೂರೈ ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಏನಿದೆ, ಹತ್ನೂರು ಹತ್ತಿರ ಒಂದು ಜಂಕ್ಷನನ್ನು ಆಗಿದೆ. ಆ ಜಂಕ್ಷನು ಬಹುಶಃ ದೊಡ್ಡ ದೊಡ್ಡ ನಗರಗಳಿಗೆ, ಇವತ್ತು ಒಂದು ಕಡೆಗೆ ಸೂರತ್ತು, ಇನ್ನೊಂದು ಕಡೆಗೆ ಚೆನ್ನೈ ಇದ್ದರೂ ಕೂಡ ಬೆಂಗಳೂರಿಗೆ ಸಮೀಪವು, ಬಾಂಬೆಗೆ, ಇನ್ನೊಂದು ಕಡೆಗೆ ಹಲವಾರು ನಗರಗಳಿಗೆ, ವಾಣಿಜ್ಯ ನಗರಗಳಿಗೆ ಸಂಪರ್ಕ ಇರತಕ್ಕಂಥ ಮತ್ತು ಉದ್ಯೋಗ ವ್ಯಾಪಾರಕ್ಕೆ ಅನುಕೂಲ ಆಗ್ತಕ್ಕಂಥ ಒಂದು ದೊಡ್ಡ ಹೈವೇ ಇರೋದ್ರಿಂದ ಅಲ್ಲಿ ಉದ್ಯೋಗ ವ್ಯಾಪಾರಗಳನ್ನು ಸೃಷ್ಟಿ ಮಾಡಲಿಕ್ಕೆ ವಿಶೇಷವಾದಂಥ ಯೋಜನೆಯನ್ನು ರಾಜ್ಯ ಸರ್ಕಾರ ರೂಪಿಸಬೇಕು. ಒಂದು ಏನಂದರೆ ಲಾಜಿಸ್ಟಿಕ್ಸು, ಇನ್ನೊಂದು ಕಡೆಗೆ ಟ್ರಾನ್ಸ್ಪೋರ್ಟು. ಇವೆರಡೂ ದೊಡ್ಡ ಬಿಸ್ನೆಸ್ ಆಗಿರೋದ್ರಿಂದ ಇದರಿಂದ ಏನಾಗ್ತದಂದರೆ, ಇವೆರಡೂ ಈ ಭಾಗದಲ್ಲಿ ಅಭಿವೃದ್ಧಿ ಮಾಡಿದ್ರೆ ಸಾವಿರಾರು ಜನರಿಗೆ ಉದ್ಯೋಗವನ್ನು ಸೃಷ್ಟಿಯಾಗ್ತದೆ, ಆರ್ಥಿಕ ಬೆಳವಣಿಗೆ ಅನುಕೂಲ ಆಗ್ತದೆ ಅಂಥೇಳಿ ನಾನು ಸರ್ಕಾರದ ಮೇಲೆ ಇವತ್ತು ಒತ್ತಡ ಆಗ್ತಕ್ಕಂಥದ್ದು, ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇದ್ದೀನಿ, ಮನವಿಯನ್ನು ಮಾಡ್ಕೋತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಇವತ್ತು ಸಣ್ಣ ಅಣೆಕಟ್ಟಿನಲ್ಲಿ 1.5 TMC ನೀರು ಮಾತ್ರ ಇದೆ. ಇನ್ನು ಮಾರ್ಚ್ 1 ತಿಂಗಳು ಮುಗಿಯುವುದರೊಳಗಾಗಿ ಆ ನೀರಿನ ಪ್ರಮಾಣ ಬರೀ ಅರ್ಧ TMC ಬರುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಪಂಪ್ ಸೆಟ್ಗಳ ಮುಖಾಂತರ ರೈತರು ನೀರು ತೋತಾರೆ, ಕೆನಾಲ್ಗಳಿಗೆ ನೀರು ಬಿಡ್ತಾ ಇದ್ದಾರೆ. ಹಾಗಾಗಿ ಮತ್ತೆ ಬೇಸಿಗೆ ದಿನದಲ್ಲಿ ನೀರಿನ ಹಾಹಾಕಾರ ಎದ್ದು ರೈತರ ಕಬ್ಬುಗಳಿಗಾಗಿರ್ಬೋದು, ಬೆಳೆಗಳಿಗಾಗಿ ನೀರಿನ ತೊಂದರೆಯನ್ನು ಬಂದು ಮತ್ತೆ ಬೇಸಿಗೆ ದಿನದಲ್ಲಿ ಕಬ್ಬುಗಳನ್ನು ಒಣಗಿ ಹೋಗುವಂಥ ಪರಿಸ್ಥಿತಿ ಇದೆ. ಈಗ ಸರ್ಕಾರ ಏನು ಮಾಡಬೇಕಾಗಿದೆ ಅಂದರೆ, ಆಲಿಮಟ್ಟಿಯಿಂದ ನಾರಾಯಣಪುಂದಿಯನ್ನು ಶಾಖಾ ಕಾಲುವೆ VKP ಕ್ಯಾನಲ್ ಏನು ಇದೆಯಲ್ಲ, ಇಂಡಿ ಮತ್ತು ಸಿಂದಗಿ ಭಾಗದಲ್ಲಿ, ಆ ಇಂಡಿ ಶಾಖಾ ಕಾಲುವೆಯಿಂದ ಭೀಮಾ ನದಿಗೆ ನೀರು ಹರಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾಕಂದರೆ ಈ ಕ್ಯಾನಲ್ ಬಂದ್ ಆಗುವಂಥ ಸಂದರ್ಭದಲ್ಲಿ ಈ ಆಲಿಮಟ್ಟಿ MD ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡ್ತಾರೆ. ಆ ಭಾಗದ ಶಾಸಕರು ಕೆರೆಗಳು ತುಂಬತಕ್ಕಂಥದ್ದು, ಕೆನಾಲ್ಗೆ ನೀರು ಬಿಡ್ತಕ್ಕಂಥದ್ದು ಅದೆಲ್ಲ ಮಾಡ್ತಾರಲ್ಲ. ಹೆಚ್ಚುವರಿಯಾಗಿ ಆ ಕೆನಾಲ್ದಿಂದ ಬಂದಂಥ ಒಂದಿಷ್ಟು ನೀರು ಏನಿದೆಯಲ್ಲ, ಆ ನೀರನ್ನು ಭೀಮಾ ನದಿಗೆ ಹರಿಸೋದ್ರಿಂದ ಸಂಪೂರ್ಣವಾಗಿ ಈ ಒಂದು ಸಣ್ಣ ಅಣೆಕಟ್ಟು ಮತ್ತು ಸಣ್ಣ ಬ್ಯಾರೇಜಸ್ಗಳೇನಿವೆಯಲ್ಲ ಅವೆಲ್ಲ ಈಗ ನಾವು ಮಾರ್ಚ್ದಲ್ಲಿ ತುಂಬ್ಕೊಂಡು ಬಿಟ್ಟರೆ ನಮಗೆ ಏಪ್ರಿಲ್, ಮೇ, ಜೂನ್ 3 ತಿಂಗಳು ಯಾವುದೇ ಕಾರಣಕ್ಕೂ ಸಮಸ್ಯೆ ಆಗಲ್ಲ, ರೈತರಿಗೆ ಅನುಕೂಲ ಆಗ್ತದೆ. ಈಗಾಗಲೇ ಹಾಹಾಕಾರ ಇದ್ದಿದೆ. ಈ ಬೋರಿ ಹಳ್ಳಿಯಲ್ಲಿರ್ತಕ್ಕಂಥ ಸುತ್ತಮುತ್ತ ಇರ್ತಕ್ಕಂಥ ಹಳ್ಳಿಯವರು, ಎಡ ಮತ್ತು ಬಲದಂಡೆ ಹಳ್ಳಿಯ ರೈತರಿಗೆ ಇವತ್ತು ನೀರು ಖಾಲಿ ಆಗ್ತಾ ಇದೆ. ಇವತ್ತು ಬಂಕಲಿ ಆಗಿರ್ಬೋದು, ಗೌರ್ಬಿ ಆಗಿರ್ಬೋದು, ದಿಗಸಂಗಿ ಆಗಿರ್ಬೋದು, ನಂದರ್ಗಿ ಆಗಿರ್ಬೋದು, ತೆಲ್ಲುಣಗಿ ಮತ್ತು ಹಿರೇಜೇವರ್ಗಿ ಆ ಭಾಗದಲ್ಲಿ ಆ ಬೋರಿ ಮೇಲೆ, ನೀರಿನ ಮೇಲೆ ನಂಬಿಕೊಂಡು ರೈತರು ಎಷ್ಟೋ ಜನ ಕಬ್ಬು ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ನೀರು ಖಾಲಿಯಾಗಿದೆ, ಅವ್ರ ಬೆಳೆ ಒಣಗಿ ಹೋಗೋಂಥ ಪರಿಸ್ಥಿತಿ ಇದೆ. ಮತ್ತು ಇದರ ಜೊತೆಗೆ ಈ ನಮ್ಮ ಅಮರ್ಜಾ ನದಿಗೂ ಕೂಡ ಅದರ ಮೇಲೆ ಅವಲಂಬಿತವಾಗಿ ಎಷ್ಟೋ ಜನ ನೀರಾವರಿಯನ್ನು ಮಾಡ್ಕೊಂಡಿದ್ದಾರೆ, ಕಬ್ಬು ಹಾಯ್ಕೊಂಡಿದ್ದಾರೆ, ಬೇರೆ ಬೆಳೆ. ಆದರೆ ನಮ್ಮ ಶಾಸಕರುಗಳು ಮತ್ತು ಸರ್ಕಾರ ಯೋಚನೆಯನ್ನು ಮಾಡಬೇಕು. ಇವತ್ತು ಒಂದು ಕಡೆಗೆ ಬೋರಿ ಹಳ್ಳವನ್ನು ಸಂಪೂರ್ಣವಾಗಿ ನೀರು ತುಂಬಿಸ್ತಕ್ಕಂಥದ್ದು, ಅಮರ್ಜಾವನ್ನು ನೀರು ತುಂಬಿಸ್ತಕ್ಕ ಆಗ್ತಾ ಇದ್ದರೂ ಕೂಡ ಕೆರೆಗಳಿವೆ. ನೀವೆಲ್ಲರೂ ಇವತ್ತು ಮಾಧ್ಯಮದ ಮುಂದೆ ಹೇಳೋಕ್ಕೆ ನಾನು ಬಯಸ್ತೇನೆ, ಇಷ್ಟು ಕೆರೆಗಳಿದ್ರು ನೂರಾರು ಕೋಟಿ ರೂಪಾಯಿ ಹಣ ಖರ್ಚಾಗಿದೆ. 100 ಕೋಟಿ ರೂಪಾಯಿ ಹಣ ಖರ್ಚಾಗಿದೆ. 100 ಕೋಟಿ ರೂಪಾಯಿ ಹಣ ಖರ್ಚಾದರೂ ಒಂದೇ ಒಂದು ಕೆರೆಗೆ ಒಂದು ಹನಿ ನೀರನ್ನು ಬಿದ್ದಿಲ್ಲ. ಕೆರೆಗಳಿಗೆ ನೀರು ತುಂಬತಕ್ಕಂಥ ಯೋಜನೆ ಮಾಡಿವತ್ತು ಹೇಳ್ತಾರೆ, ಒಂದು ಕೆರೆಗೂ ಒಂದು ಹನಿ ನೀರು ಬಿದ್ದಿಲ್ಲ. ಆದರೆ 100 ಕೋಟಿ ಹಣ ಖರ್ಚಾಗಿದ್ದಂತ ನಿಂತಿಲ್ಲ. ಇದು ನಮ್ಮ ತಾಲೂಕಿನ ಬಹುದೊಡ್ಡ ದುರ್ದೈವ. ನೈಸರ್ಗಿಕ ಸಂಪನ್ಮೂಲ ಇದ್ದರೂ ಕೂಡ ಅದನ್ನು ಬಳಕೆ ಮಾಡ್ಕೊಳ್ಳೋಕ್ಕಾಗ್ತಾಯಿಲ್ಲ. ಶಾಸಕರ ಸಂಪೂರ್ಣ ನಿರ್ಲಕ್ಷ್ಯ ಇದೆ. ಅದಕ್ಕೆ ಬಂದಂಥ ಹಣವನ್ನು ಲೂಟಿ ಆಗ್ತದೆ, ಅದಕ್ಕೆ ಖರ್ಚಾಗ್ತದೆ, ದುರುಪಯೋಗ ಆಗ್ತದೆ. ಎಷ್ಟರ ಮಟ್ಟಿಗೆ ಅಫಜಲ್ಪುರದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ ಅಂದರೆ, ಎಲ್ಲ ಇಲಾಖೆಗಳಲ್ಲಿ ಸರ್ಕಾರದಿಂದ ಬಂದ ಯೋಜನೆಗಳನ್ನು ಸಮರ್ಪಕವಾಗಿ ಯಾರಿಗೆ ಫಲಾನುಭವಿಗಳು ಮುಟ್ಟಬೇಕಾಗಿತ್ತೋ, ಏನು ಅಭಿವೃದ್ಧಿ ಆಗಬೇಕಾಗಿತ್ತೋ ಅದೆಲ್ಲವನ್ನು ಅಭಿವೃದ್ಧಿ ಆಗದೆ ಅವರು ಒಂದಿಷ್ಟು ಜನ ಕಾಂಟ್ರಾಕ್ಟರ್ಗಳನ್ನು ಇಟ್ಕೊಂಡು, ಅವ್ರದ್ದು ಒಂದಿಷ್ಟು ಏಜೆನ್ಸಿಗಳನ್ನು ಇಟ್ಕೊಂಡು ಅದರ ಮುಖಾಂತರ ತಾಲೂಕಿಗೆ ಬಂದಂಥ ಹಣವನ್ನು ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದು, ಲೂಟಿ ಮಾಡ್ಕೊಳ್ತಕ್ಕಂಥದ್ದು. ಅದರ ಜೊತೆಗೆ ಇದೆಲ್ಲವನ್ನು ಅವರು ಮಾಡಿ ಇವತ್ತು ಅಕ್ರಮವಾದ ಆಸ್ತಿ ಮಾಡೋರ ಜೊತೆಗೆ ಬೇನಾಮಿ ಆಸ್ತಿಗಳನ್ನು ಸೃಷ್ಟಿ ಮಾಡಿಕೊಂಡು
ಇವತ್ತು ಅಪ್ಪ ಮಕ್ಕಳು ಈ ತಾಲೂಕವನ್ನು ಲೂಟಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನನಗನ್ನಿಸ್ತದೆ ಅವ್ರ ಮೇಲೆ ಸರಿಯಾದ ತನಿಖೆ ಆದರೆ ಇಬ್ಬರು ಜೈಲಿಗೆ ಹೋಗ್ತಾರೆ ಅಂತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ 8 ವರ್ಷಗಳಿಂದ ಇದೇ ಪರಿಸ್ಥಿತಿಯನ್ನು ನಡೆದಿದೆ. ಹಾಗಾಗಿ ಈ ಕ್ಷೇತ್ರದ ಜನ ಎಚ್ಚೆತ್ತುಕೊಂಡು ಇದನ್ನು ಪ್ರಶ್ನಿಸುವಂಥದ್ದಾಗಬೇಕು. ಭವಿಷ್ಯದಲ್ಲಿ ಅಫ್ಜಲ್ಪುರ ಕ್ಷೇತ್ರದ ಅಭಿವೃದ್ಧಿಗೆ ನಾವೆಲ್ಲರೂ ಪೂರಕವಾಗಿ ಕೆಲಸವನ್ನು ಮಾಡಬೇಕಾಗಿದೆ. ಮಾಧ್ಯಮದ ಮುಖಾಂತರ ಸರ್ಕಾರಕ್ಕೆ ಇವತ್ತು ನಾನು ಆಗ್ರಹವನ್ನು ಮಾಡ್ತಾ ಇದ್ದೇನೆ. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747. MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್.